ಈಗಾಗಲೇ ನಾನು ಹೇಳಿದಂಗೆ ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಎಸ್ಪೆಷಲಿ ನಮ್ಮ ಬೆಂಗಳೂರಿನಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅನ್ನುವಂಥದ್ದು ಪದೇ ಪದೇ ಕೇಳಿ ಬರ್ತಾ ಇರುತ್ತೆ. ಆ್ಯಸ್ ಎ ಜರ್ನಲಿಸ್ಟ್ ನನಗೂ ಕೂಡ ರಾತ್ರಿ ಹೊತ್ತು ಕ್ಯಾಬ್ನಲ್ಲಿ ಹೋಗಲಿಕ್ಕೆ ಭಯ ಆಗುತ್ತೆ. ಸೊ ಈಗ ನೀವು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಾ, ನಿಮ್ಗೆ ಏನು ಅನ್ಸುತ್ತೆ? ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸೇಫ್ಟಿ ಇದೆ ಅಂತೇಳಿ ಅನ್ಸತ್ತಾ? ಈಗ ಬಿಹಾರ ಆ ಕಡೆ ಎಲ್ಲ ಕಂಪೇರ್ ಮಾಡಿದರೆ ಯು ಪಿನಲ್ಲೂ ಇತ್ತು, ಬಿಹಾರ, ಹರಿಯಾಣ ಆ ಕಡೆ ಎಲ್ಲ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕ ಸೇಫ್ಟಿ ಇದೆ. ಯಾಕೆಂತಂದರೆ ನಮ್ಮ ಕರ್ನಾಟಕದ ಪೊಲೀಸರು ಸ್ವಲ್ಪ ಅಲರ್ಟ್ ಇದ್ದಾರೆ. ಎಲ್ಲ ಪೊಲೀಸ್ನವ್ರ ಬಗ್ಗೆ ನಾನು ಹೇಳೋದಿಲ್ಲ, ಬಹುತೇಕ ಪೊಲೀಸ್ನವರು ತುಂಬ ಅಲರ್ಟ್ ಇದ್ದಾರೆ ಈ ವಿಷಯದಲ್ಲಿ. ಯಾಕೆಂತಂದರೆ ನಾನು ಕೆಲವೊಂದು ಸಂದರ್ಭದಲ್ಲಿ ಈ ಹೆಣ್ಮಕ್ಳನ್ನ ಎತ್ಕೊಂಡು ಹೊರಟೋಗ್ಬಿಟ್ಟಿರು. ಅಂಥ ಸಂದರ್ಭದಲ್ಲಿ ಅವರನ್ನು ಹುಡುಕ್ಸ್ಬೇಕು ಅಂತ ಅಂದರೆ ಭಾಳ ಕಷ್ಟ ಇತ್ತು. ಎಲ್ಲಂತ ಟ್ರೇಸ್ ಮಾಡೋದು, ಅವರನ್ನು ಹೇಗೆ ಹುಡ್ಕೋದು? ಈ ಕಡೆ ತಂದೆ ತಾಯಿಗಳು ಬಂದು ಅಳ್ತಾ ಇರ್ತಾರೆ, ನನ್ನ ಮಗಳನ್ನ ಹುಡುಕೊಡಿ ಅಂತ ಹೇಳ್ಬಿಟ್ಟು. ಅವ್ನು ಯಾರು ಹುಡುಗ ಎತ್ಕೊಂಡು ಹೋಗಿದ್ದಾನೆ ಏನು ಅಂತನೂ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಯಾರನ್ನ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಬೇಕು ಅಂದರೆ ಅವಳು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ಲು ಅವ್ರನ್ನೆಲ್ಲ ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿ ನಂತರ ಅವನೆಲ್ಲಿ ಯಾರು ಇಲ್ಲಿ ಅವನು ಅಂತ ಹುಡುಕ್ಬೇಕು. ಹುಡುಕಿ ಅವನನ್ನು ಹುಡುಕಿ ತರಿಸ್ಬೇಕು ಅಂತ ಅಂದಾಗ CCB ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. CCB ಅವರು ಅವರ ಮೊಬೈಲನ್ನು ಟ್ರೇಸ್ ಮಾಡಿ ಹುಡುಕೊಂಡು ಬಂದಿರುವಂಥ ಉದಾಹರಣೆಗಳು ತುಂಬ ಇವೆ. ಒಂದು ಉದಾಹರಣೆ ಹೇಳ್ತೇನೆ ನಾನು ಈ ಸಮಯಕ್ಕೆ. ಒಬ್ಬ ನರ್ಸು